ಧ್ಯಾನ ಅನ್ನೋ ಎರಡು ಅಕ್ಷರ ಕೇಳಿದಾಗೆಲ್ಲ ಮೊದಲು ನನಗೇನು ಅನ್ನಿಸ್ತಾ ಇತ್ತು ಅಂದರೆ ಇದು ನಮಗಲ್ಲ ಅಂತ. ಧ್ಯಾನ ಗೀನ ಎಲ್ಲ ಮಾಡಿಕೊಂಡು ಇರೋರು ಕ್ಯಾಟಗರಿನೇ ಬೇರೆ, ನಮಗಲ್ಲ ಇದು. ಜೀವನ, ನಮ್ಮ ಶೈಲಿ ಜೀವನಕ್ಕೆ ಧ್ಯಾನ ಯೋಗ ಇದು ಸೂಟ್ ಆಗಲ್ಲ ಅನ್ನೋ ಮೆಂಟಾಲಿಟಿ ಇತ್ತು. ನೋಡಿ, ಒಬ್ಬ ಮನುಷ್ಯನಿಗೆ ಯಾವ ರೀತಿ ಪರಿವರ್ತನೆ ಆಗಕ್ಕೆ ಸಾಧ್ಯ ಅನ್ನೋದಕ್ಕೆ ನಾನೇ ಉದಾಹರಣೆ. ಮನೆಯಲ್ಲಿ ಯಾರೂ ಧ್ಯಾನ ಮಾಡ್ತಿರ್ಲಿಲ್ಲ. ಭಜನೆ ಮಾಡೋರು, ಪೂಜೆ ಮಾಡೋರು. ಆ ಪೂಜೆನೂ ಸಾಂಪ್ರದಾಯಿಕವಾಗಿ ಪದ್ಧತಿ ಪ್ರಕಾರವಾಗಿ ರೂಢಿಯಲ್ಲಿತ್ತು. ಆ ಮಂತ್ರಗಳು ಹಾಗೆ ಕಿವಿ ಮೇಲೆ ಪುರುಷ ಸೂಕ್ತ ಇದೆಲ್ಲ ಬೀಳ್ತಾ ಇತ್ತು. ಆದರೂ ಇದಕ್ಕೆಲ್ಲ ಏನು ಅರ್ಥ ನೋಡಬೇಕು, ತಿಳ್ಕೋಬೇಕು ಅನ್ನೋದೇ ಇರಲಿಲ್ಲ. ಇದೊಂದು ಸ್ಥಿತಿ. ನನಗೆ ಇವಾಗ ಅನಿಸುತ್ತೆ, ಧ್ಯಾನ ಅಂದರೆ ಜೀವನದಲ್ಲಿ ಎಲ್ಲವನ್ನೂ ಮಾಡಬೇಕು, ಎಫರ್ಟ್ ಹಾಕಲೇಬೇಕು. ಎಫರ್ಟ್ ಇಲ್ಲದೆ ಏನೂ ಆಗಲ್ಲ. ಇದು ಒಂದಕ್ಕೆ ಮಾತ್ರ ಎಫರ್ಟೇ ಬೇಡ. ಯಾವಾಗ ನಾವು ಮಾಡುವುದನ್ನೆಲ್ಲ ನಿಲ್ಲಿಸ್ತೀವೋ, ಯಾವಾಗ ನಾವು ವಿಶ್ರಾಂತವಾಗಿರಬೇಕು ಅಂದ್ಕೊಳ್ತೀವೋ, ರೆಸ್ಟ್ ತಗೋಬೇಕು ಅಂದ್ಕೊಳ್ತೀವೋ, ರಿಲ್ಯಾಕ್ಸ್ ಅಂತ ಅಂತೀವೋ, ರಿಲ್ಯಾಕ್ಸೇಷನ್ ಈಸ್ ಮೆಡಿಟೇಷನ್. ಏನು ಎಫರ್ಟ್ಲೆಸ್ ಆಗಿ ಸುಮ್ಮನೆ ಕೂತ್ಕೊಳ್ಳೋದು. ಇಷ್ಟು ಸುಲಭವಾದ ಅರ್ಥ ಅದು ಗೊತ್ತೇ ಇರಲಿಲ್ಲ. ಧ್ಯಾನ ಅಂತ ಹೇಳಿ ಪ್ರಾರಂಭ ಮಾಡುವಾಗಲೂ ಇದೊಂದು ಕಷ್ಟಕರವಾದದ್ದು. ಓಕೆ, ಎಲ್ಲ ಕಲ್ತಿದ್ದೀನಿ, ಇದು ಕಲ್ತೇ ಬಿಡೋಣ. ಧ್ಯಾನ ಅಂದರೆ ಕೂತ್ಕೋಬೇಕು, ಗಂಟೆಗಟ್ಟಲೆ ಜಪ ತಗೋಬೇಕು, ಅದು ಗುರುಗಳು ತಲೆ ಮೇಲೆ ಕೈ ಇಡಬೇಕು, ಆಶೀರ್ವಾದ ಮಾಡಬೇಕು, ನಾನು ಅದನ್ನು ಜಪ ಮಾಡಬೇಕು, ಆಮೇಲೆ ಕಷ್ಟಪಟ್ಟು ಯಾವುದೋ ಒಂದು ವಸ್ತು ಮೇಲೆ ನಾನು ಫೋಕಸ್ ಮಾಡಬೇಕು, ಕಾನ್ಸಂಟ್ರೇಟ್ ಮಾಡಬೇಕು. ಈ ಮೈಂಡ್ ಒಂದು ಕಡೆ ನಿಲ್ಲಲ್ಲ, ಕೋತಿ ಥರ. ಇದು ಕಷ್ಟ, ನೋಡೇ ಬಿಡೋಣ, ಮನಸ್ಸನ್ನು ಇಟ್ಟೇ ಬಿಡೋಣ, ಕಠಿಣ ಆದರೂ ಪರವಾಗಿಲ್ಲ, ನೋಡೇ ಬಿಡೋಣ ಅನ್ನೋ ಚಾಲೆಂಜು. ಆಮೇಲೆ ಧ್ಯಾನದ ಬಗ್ಗೆ ಪರಿಕಲ್ಪನೆ ಇಲ್ಲ. ನಾನು ಕಾನ್ಸಂಟ್ರೇಷನ್ ಅಂತ, ನಮಗೆ ಕಾನ್ಸಂಟ್ರೇಷನ್ ಬೇಕು, ಮೈಂಡು ಒಂಥರ ಬಲ ಬರಬೇಕು, ಬಲ ಚೆನ್ನಾಗಾಗತ್ತೆ ಅಂತಾರೆ ಧ್ಯಾನದಲ್ಲಿ. ಮನಸ್ಸಿನ ಬಲ ಬೇಕು, ಬುದ್ಧಿ ಚುರುಕಾಗತ್ತೆ ಅಂತಾರೆ. ರಿಸಲ್ಟ್ ಎಲ್ಲ ಗೊತ್ತಿತ್ತು, ಇದೆಲ್ಲ ಆಗತ್ತೆ, ಬೆಳಿಬೋದು, ವ್ಯಕ್ತಿತ್ವ ವಿಕಾಸ ಆಗತ್ತೆ. ಅದರಿಂದ ನಾನು ಮಾಡೇ ಬಿಡೋಣ. ಗಂಟೆಗಟ್ಟಲೆ ಮಾಡೋರಿಗೆ ತುಂಬ ಶಕ್ತಿ ಇದೆಯಂತೆ. ಹಾಗೆ ಅವ್ರು ವರ್ಷಾಂಗಟ್ಲೆ ಋಷಿಗಳು ಮಾಡಿದ್ದಾರೆ. ಅದಕ್ಕೇನೋ ಒಂಚೂರಾದರೂ ಜೀವನದಲ್ಲಿ ಅದು ನೋಡ್ಬಿಡೋಣ. ಧ್ಯಾನ ಅಂದರೆ ಏನೇನೇನೇನೇನೇನೋ ಮಾಡಬೇಕು, ಅದನ್ನ ಸಾಧನೆ. ಉಪವಾಸ ಮಾಡಬೇಕು. ಕೆಲವರೆಲ್ಲ ಹುಚ್ಚುಚ್ಚಾಗಿ ಆಡೋದು ನೋಡಿದ್ದೆ. ಉಪವಾಸ ಮಾಡೋದು, ಬಟ್ಟೆ ಬರೆ ಎಲ್ಲ ಚೇಂಜ್ ಮಾಡ್ಕೊಳ್ಳೋದು, ಮನೆ ಬಿಡೋದು, ಮಠ ಬಿಡೋದು, ಅವ್ರ ಮಾತುಗಳೇ ಚೇಂಜು. ಏನೋ ತುಂಬ ಚೆನ್ನಾಗಿ ನಯವಾಗಿ ಮಾತಾಡೋಕೆ ಶುರು ಮಾಡಿಬಿಟ್ರು. ಇದ್ದಕ್ಕಿದ್ದಂಗೆ ಈ ಥರ ಎಲ್ಲ ಆಗ್ಬಿಡುತ್ತಂತ ಒಂದ್ಸತಿ ಭಯ ಆಗ್ತಾ ಇತ್ತು ಇವ್ರನ್ನೆಲ್ಲ ನೋಡಿದ್ರೆ. ಇದು ಒಡವೆ ವಸ್ತ್ರ ಎಲ್ಲ ಬಿಟ್ಬಿಟ್ಟು ಏನೋ ಬಿಳಿ ಸೀರೆ ಉಟ್ಕೊಂಡು, ಏನೋ ಜಪಮಾಲೆ ಇಟ್ಕೊಂಡು, ರುದ್ರಾಕ್ಷ ಹಾಕೊಂಡು, ಎಲ್ಲೋ ಯಾವುದೋ ಪ್ರಪಂಚದಲ್ಲಿರೋದು, ಏನೋ ಯೋಚನೆ ಮಾಡ್ತಿರೋದು, ವಸ್ತುಗಳು ವಿಷಯಗಳ ಬಗ್ಗೆ ಆಸಕ್ತಿನೇ ಇಲ್ಲ, ಸಂಬಂಧಗಳನ್ನು ಕಳ್ಕೊಂಡ್ಬಿಡೋದು. ಇದು ನೆಗೆಟಿವಿಟಿ ಟೋಟಲಿ. ಇದನ್ನೆಲ್ಲ ನೋಡಿ ಭಯ 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 ಆಗ್ತಿತ್ತು. ನಾನೇನಾದ್ರು ಹಂಗೆ ಆಗ್ಬಿಡ್ತೀನೇನೋ, ಧ್ಯಾನ ಮಾಡಿದ್ರೆ ಹೋಗ್ಬಿಡ್ತೀನೇನೋ, ಕಳ್ಕೊಂಡ್ಬಿಡ್ತೀನೇನೋ, ಇದೆಲ್ಲಾನು ಹೊರಟೋಗುತ್ತೇನೋ, ಸಂಬಂಧ ಬಿಡಬೇಕು, ಸಂಸಾರ ಬಿಡಬೇಕು, ಇದೆಲ್ಲ ಬಿಡಬೇಕಾ? ಸಾಧ್ಯ ಇಲ್ವಲ್ಲ. ಇವಾಗ ನನಗೆ ಅರ್ಥ ಆಗ್ತಾ ಬಂತು, ನಿಜವಾಗ್ಲೂ ಧ್ಯಾನ ಅಂದರೆ ಇದು ಬಹಳ ಪರ್ಸನಲ್. ಇದು ಯಾರಿಗೂ ಗೊತ್ತಾಗಬೇಕಾಗಿಲ್ಲ, ಇದು ಯಾರಿಗೂ ತಿಳಿಸೋದು ಅಲ್ಲ. ಇದೊಂಥ ಸ್ನಾನ ಮಾಡ್ದಂಗೆ. ಇದು ಇನ್ನೂ ಒಳಗಿನ ಸ್ನಾನ. ಇದು ಇನ್ನೂ ತುಂಬ ಶುದ್ಧವಾಗಬೇಕಾದ್ರೆ ಸೀಕ್ರೆಟ್ ಆಗಿ ಒಳಗಡೆ ಸ್ನಾನ ಮಾಡ್ಕೊಳ್ಳೋದು. ಇದಕ್ಕೇನು ಅನೌನ್ಸ್ ಮಾಡಬೇಕಾಗಿಲ್ಲ. ಹೊಟ್ಟೆ ಕ್ಲೀನ್ ಮಾಡ್ಕೊಳ್ಳೋಕೆ ಉಪವಾಸ ಮಾಡೋದಷ್ಟೇನೆ, ಸರಿಯಾಗಿ ಉಸಿರಾಡಕ್ಕೆ ಪ್ರಾಣಾಯಾಮ ಮಾಡೋದಷ್ಟೇನೆ, ಮನಸ್ಸನ್ನು ಸ್ವಲ್ಪ ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡು ಶುದ್ಧವಾಗಿ ಆಲೋಚನೆ ಮಾಡೋದಕ್ಕೆ ಸ್ವಲ್ಪ ಮನಸ್ಸಿಗೆ ವಿಶ್ರಾಂತಿ ಕೊಡಬೇಕು, ವಿರಾಮ ಬೇಕು. ಬುದ್ಧಿಗೆ ಯಾವಾಗಲೂ ಬೇಡದೇ ಇರೋದನ್ನೇ ಯೋಚನೆ ಮಾಡ್ತಿರುತ್ತೆ, ಆಗೋಗಿರೋದು ಸತ್ತೋಗಿರೋದನ್ನೇ ಮೆಲ್ಕು ಹಾಕ್ತಿರುತ್ತೆ, ಅಥವಾ ಮುಂದಿಂದನ್ನೇ ಬೇಡದೇ ಇರೋ ಚಿಂತೆ ಮಾಡ್ತಿರುತ್ತೆ. ಇವಾಗ ನಾನು ಎಲ್ಲಿರ್ತೀನೋ ಅಲ್ಲಿ ಇರೋದೇ ಇಲ್ಲ. ಈ ಬುದ್ಧಿ ಇಷ್ಟೊಂದಿದ್ರೂ ಪ್ರಯೋಜನನೇ ಆಗಲ್ಲ. ಎಲ್ಲೋ ಒಂದು ಅನ್ಕಾನ್ಷಿಯಸ್ ಆಗಿ ಸತ್ತಂಗೆ ಮೂರ್ಛೆ ಹೋದಂಗೆ ಇದೀನಲ್ಲ. ಇದೆಲ್ಲನೂ ನನಗೆ ಗೊತ್ತಾಗ್ತಾ ಬಂತು. ಧ್ಯಾನ ಅಂದರೆ ಅದೆಲ್ಲ ಕ್ಲೀನಿಂಗ್ ಅಂತ, ಕ್ಲೆನ್ಸಿಂಗ್, ರಿಲ್ಯಾಕ್ಸೇಷನ್,
ಪ್ಯೂರಿಫಿಕೇಶನ್, ಕ್ಲೆನ್ಸಿಂಗ್, ಎಲಿಮಿನೇಷನ್, ಗಿವಿಂಗ್ ಟೋಟಲಿ ದ ನೆಗೆಟಿವಿಟಿ ಔಟ್, become totally free from your own kind of conditioning, bondage ಅಂತ ಯಾವಾಗ ಪಾಸಿಟಿವ್ ಆಗಿ ಗೊತ್ತಾಗಕ್ಕೆ ಶುರು ಆಯ್ತೋ ಈ ತರ ನಾಟಕ ಮಾಡಬೇಕಾಗಿಲ್ಲ ಅಂತ ಡೆಫಿನೆಟ್ ಆಯ್ತು. ಹಿಪೋಕ್ರೆಸಿ ಬೇಕಿಲ್ಲ. ನಾನು ಧ್ಯಾನ ಮಾಡ್ತೀನಿ ಅಂತ ಯಾರಿಗೂ ಗೊತ್ತಾಗಬೇಕಾಗಿಲ್ಲ. ನನ್ನ ರೆಸ್ಟು, ನನ್ನ ಜೀವನ, ನನ್ನ ಸುಖ, ನನ್ನ ಸಂತೋಷ ಎಲ್ಲ ಕಂಡುಕೊಳ್ಳೋದನ್ನ ಅನೌನ್ಸ್ ಮಾಡಬೇಕಾಗಿಲ್ಲ. ಇದು ಸಿಕ್ಕತ್ತೆ. ಇದು ಈ ಕಾನ್ಸಂಟ್ರೇಷನ್ ಬರೋದು ಅಥವಾ ಬುದ್ಧಿ ಪ್ರಚೋದನೆ ಆಗೋದು, ಪ್ರಜ್ಞಾವಸ್ಥೆ ಅಂದ್ರೆ ಜಾಸ್ತಿ ಎಚ್ಚರಿಕೆ ಅವಸ್ಥೆ ಬರೋದು, ದೀಸ್ ಆರ್ ಆಲ್ ನಾಟ್ ಅವರ್ ಆಬ್ಜೆಕ್ಟ್. ಅವರ್ ಆಬ್ಜೆಕ್ಟ್ ಈಸ್ ಓನ್ಲಿ ನಾಟ್ ಟು ಡೂ ಎನಿಥಿಂಗ್. ಏನೂ ಮಾಡಬೇಡ, ಸುಮ್ಮನೆ ಕೂತ್ಕೋ. ಮಾಡಿ 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 ಮಾಡೋದಲ್ಲ ಧ್ಯಾನ ಮಾಡೋದಲ್ವೇ ಅಲ್ಲ. ಧ್ಯಾನ ಮಾಡೋದನ್ನೆಲ್ಲ ಬಿಡೋದು. ಕೂತ್ಕೊಂಡಾಗ ಸುಮ್ಮನೆ ಕೂತ್ಕೊಳ್ಳೋದು, ಏನು ಮಾಡದೆ ವಿಶ್ರಾಂತವಾಗಿ ನಾನು ಅದು ಇದು ಅಂತ ಇರೋದೇ ಅಲ್ಲ. ಎಷ್ಟೊಂದಿದೆ ಪಾತ್ರ. ಇದರಿಂದಲೇ ತಾನೇ ನಾವು ಮಾಡ್ತಾ ಇರೋದು. ಸ್ವಲ್ಪ ಹೊತ್ತು, ಒಂದು 15 ನಿಮಿಷ ನಾನು ಇದ್ಯಾವುದೂ ಅಲ್ಲ. ಒಂದು, ನನಗೆ ರಿಲ್ಯಾಕ್ಸೇಷನ್ ಬೇಕು, ಎಫರ್ಟ್ಲೆಸ್ ಆಗಿ ಸುಮ್ಮನೆ ಕೂತ್ಕೋಬೇಕು ಕ್ಲೀನಿಂಗ್ಗೆ. ಎರಡನೇದು, ನಾನು ಯಾವುದೂ ಅಲ್ಲ, ನಾನು ಇದು ಅಲ್ಲ ಅದು ಅಲ್ಲ ಅಂತ. ಎಷ್ಟೊತ್ತು ಆಮೇಲೆ ಇದ್ದೇ ಇದೆ, ಚಪ್ಪಲಿ ಹಾಕೊಂಡು ಶೂಸ್ ಹಾಕೊಂಡು ನಮ್ಮ ಕೆಲಸ ನಾವು ಮಾಡೋದು. ಸ್ವಲ್ಪ ಹೊತ್ತಾದ್ರೂ 10 ನಿಮಿಷ ನಾವು ಯಾರೂ ಅಲ್ಲ ಅಂತ ಕೂತ್ಕೊಳ್ಳೋದು. ಆಮೇಲೆ ಏನು ಆಗಬೇಕಾಗಿಲ್ಲ. ಯಾವಾಗ ಆಮೇಲೆ 10 ನಿಮಿಷ ಆದ್ಮೇಲೆ ಎಲ್ಲ ಆಗಲಿ, ಬೇಕಾದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. 10 ನಿಮಿಷ ನನ್ಗೇನೂ ಆಗ್ಬೇಕಾಗಿಲ್ಲ, ನಾನು ಯಾರೂ ಅಲ್ಲ ಅಂತ ಸುಮ್ಮನೆ ಒಳ್ಳೆ ಸರಿಯಾದ ಕಂಫರ್ಟಬಲ್ ಪಾಸ್ಚರ್ ನೋಡ್ಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ಆವಾಗ ನಮಗೆ ಅದ್ಭುತವಾದದ್ದು ದೇಹದ ರಹಸ್ಯ. ಇದೆಂಥ ಗಿಫ್ಟ್ ಪರಮಾತ್ಮ ಕೊಟ್ಟಿದ್ದಾನೆ. ಈ ಪಂಚಭೂತಗಳು ಎಷ್ಟು ಚೆನ್ನಾಗಿ ನಮ್ಮಲ್ಲಿ ಕೆಲಸ ಮಾಡ್ತಾ ಇದೆ. ನಾವು ಪೃಥ್ವಿಯನ್ನ ಅಂದ್ರೆ ಅಭೂತತ್ವಯುಕ್ತವಾದ ಶರೀರ, ಅದು ಕೊಟ್ಟಿರುವಂತಹ ಆ ಬಳುವಳಿ, ನಮಗೆ ಸುವಾಸನೆ ನೋಡುವಂತಹ ಮೂಗು, ಇದಕ್ಕೆಲ್ಲನೂ ಇಂದ್ರಿಯಗಳಿಗೆ ನಾವು ರೆಸ್ಪೆಕ್ಟ್ ಕೊಡ್ತೀವಿ. ಇಂದ್ರಿಯಗಳಿಗೆ ಯಾಕೆಂದ್ರೆ ನಾವು ಪ್ರಪಂಚನ ಪರ್ಸೀವ್ ಮಾಡ್ತಾ ಇರೋದು ಇಂದ್ರಿಯಗಳು. ಆ ಇಂದ್ರಿಯಕ್ಕೆ ಶಕ್ತಿ ಕೊಟ್ಟಂತಹ ನಮ್ಮಲ್ಲಿರುವ ಪಂಚಭೂತಗಳು ಯಾವಿದೆ, ಜಲತತ್ವ ಇರ್ಬೋದು, ನಮ್ಮಲ್ಲಿ ಒಂದು ರೆಸ್ಪೆಕ್ಟ್ ಬರುತ್ತೆ. ಆ ಒಂದೊಂದು ಗೊತ್ತಾಗತ್ತೆ. ನಮ್ಮ ದೇಹದಲ್ಲಿ ನಾವು ಧ್ಯಾನ ಮಾಡುವಾಗ ಗೌರವ ಕೊಡ್ತೀವಿ, ಆನರ್ ಮಾಡ್ತೀವಿ. ಒಂದೊಂದು ಪಂಚಭೂತದ ತತ್ವಗಳು ನಮಗೆ ಬಳುವಳಿಯಾಗಿ ಬಂದಿದೆ. ಅದು ನಮಗೆ ಇಲ್ಲದೆ ಇದ್ರೆ ನಾವು ಮೂಸಕ್ಕೆ, ಮುಟ್ಟಕ್ಕೆ, ನೋಡಕ್ಕೆ ಆಗಲ್ಲ. ಇದೆಲ್ಲ ಆಗ್ತಾ ಇರೋದು. ಆಮೇಲೆ ಉಸಿರಾಡ್ತಾ ಇರೋದ್ರಿಂದ ಎಲ್ಲದರಲ್ಲೂ ಪ್ರಾಣ ಇದೆ. ಯಾವತ್ತದ್ದು ನಿಂತು ಹೋಗುತ್ತೋ ಇದರಲ್ಲಿ ಏನು ಕೆಲಸ ಆಗಲ್ಲ, ನಾನು ಝೀರೋ, ಏನೂ ಇಲ್ಲ. ಅದರಿಂದ ಇದು ನಿಯಂತ್ರಿಸ್ಕೊಂಡು ಚೆನ್ನಾಗಿ ಉಸಿರಾಡಿ ಎಲ್ಲ ಕಡೆಯೂ ಆ ಚೈತನ್ಯವನ್ನ ದೇಹದಲ್ಲೆಲ್ಲ ಕಣಕಣದಲ್ಲೂ ಹರಡಿ ನಾವು ಪಂಚಭೂತಕ್ಕೆ ರೆಸ್ಪೆಕ್ಟ್ ಕೊಟ್ಟು ನಾವು ಅದನ್ನ ಬಳುವಳಿಯನ್ನ ಕೃತಜ್ಞಾಪೂರ್ವಕವಾಗಿ ಸ್ವೀಕರಿಸಿ ಸ್ವಾಗತಿಸಿ ಅದರ ಜೊತೆಗೆ ಕೂತ್ಕೊಂಡಾಗ ಅದ್ಭುತವಾದ ಕಾರ್ಯಾಚರಣೆ ನಮ್ಮಲ್ಲಿ ತಾನಾಗ್ತಾನೆ ನಡೀತಾ ಇರೋದು. ಆ ಇನ್ಸ್ಟಿಂಕ್ಟ್ಸು, ಇಂಟ್ಯೂಷನ್ಸು ಏನು ಅನ್ನೋದು ನಮ್ಮ ಬುದ್ಧಿಗೆ ಗೋಚರವಾಗತ್ತೆ. ಇದು ಯಾವ ಪ್ರಾಣಿಗೂ ಗೊತ್ತಾಗೋದಿಲ್ಲ. ನಾವು ತಿಳ್ಕೊಳ್ತಾ ಹೋಗ್ತಾ ಇದ್ರೆ ಬೇರೆಯವ್ರ ಬಗ್ಗೆ ಕೂಡ ಹೌದು, ದಿಸ್ ಇಸ್ ಆಲ್ಸೋ ಒನ್ ಪೀಸ್ ಆಫ್ ಎಕ್ಸಿಸ್ಟೆನ್ಸ್, ಐ ಆಮ್ ಆಲ್ಸೋ ಎ ಪೀಸ್ ಆಫ್ ಎಕ್ಸಿಸ್ಟೆನ್ಸ್, ಲೆಟ್ ಮೀ ಸಪೋರ್ಟ್ ದೆಮ್. ಈ ಆನಂದ ಅವ್ರಿಗೆಲ್ಲರಿಗೂ ಸಿಗ್ಲಿ, ಈ ಸತ್ಯ ಎಲ್ಲರಿಗೂ ಗೊತ್ತಾಗ್ಲಿ, ಎಲ್ಲರೂ ನಂತರನೇ ಸಂತೋಷವಾಗಿರ್ಲಿ, ಆ ಪರಿಪೂರ್ಣತ್ವವನ್ನು ತಿಳ್ಕೊಳ್ಳಿ. ಬುದ್ಧಿ ಇರೋದನ್ನ ಉಪಯೋಗಿಸ್ಕೊಂಡು ತಮ್ಮನ್ನು ತಾವು ತಿಳ್ಕೊಂಡ್ಬಿಟ್ರೆ ಇನ್ಯಾರ ಹತ್ರನೂ ಅವ್ರು ಹೋಗೋದೇ ಬೇಡ. ಇಂಡಿವಿಜುವಲ್ ಆಗಲಿ, ಫ್ರೀ ಆಗಲಿ, ಎಲ್ರೂ ಅದು ಮನಸ್ಸಿಗೆ ಶುರು ಆದಮೇಲೆ ನಾನು ಟ್ರೈನಿಂಗ್ ಮಾಡೋದಕ್ಕೆ ಶುರು ಮಾಡಿದೆ. ಎಲ್ಲರಿಗೂ ಧ್ಯಾನ ಕೊಡೋಕ್ಕೆ ಶುರು ಮಾಡಿದೆ. ನಾನು ಏನು ಪಡ್ಕೊಂಡಿದ್ದೀನೋ ಅದು ಹಂಚಕ್ಕೆ ಶುರು ಮಾಡಿದೆ. ಹೀಗೆ ಮೆಡಿಟೇಷನ್ ಇಲ್ಲದೆ ಜೀವನ ಅರ್ಥಹೀನ ಆಗ್ಬಿಡುತ್ತೆ. ಜೀವನದ ಮೌಲ್ಯಗಳು ತಿಳಿಯೋದಿಲ್ಲ, ಜೀವನದ ಆಳ ತಿಳಿಯೋದಿಲ್ಲ, ಜೀವನದ ಶೈಲಿ ಕೂಡ ಬದಲಾವಣೆ ಮಾಡ್ಕೊಳಕ್ಕಾಗಲ್ಲ. ನಾವು ಒಳಗಡೆ ಕ್ಲೀನ್ ಆಗ್ತಾ ಇದ್ರೆ ತನ್ನಷ್ಟಕ್ಕೆ ತಾನೇ ಅವೇರ್ನೆಸ್ ಬಂದಾಗ ಎಷ್ಟೊಂದು ವಿಷಯಗಳು ನಮ್ಮ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಆಗ ಈ ದೇಹ ಕೊಟ್ಟಂತ ಈಶ್ವರನ ಮೇಲೆ ಒಂದು ದೊಡ್ಡ ಗೌರವ, ಭರವಸೆ, ಯಾವುದೋ ಒಂದು ಶಕ್ತಿ ನನ್ನನ್ನು ಕಾಪಾಡ್ತಿದೆ ಅನ್ನೋ ಒಂದು ಭರವಸೆ ಬರುತ್ತೆ. ನಾವು ನೋಡೋ ದೃಷ್ಟಿ ಬದಲಾವಣೆ ಆಗುತ್ತೆ. ನಾವು ಓಪನ್ ಆಗಿ ವಿಚಾರಗಳನ್ನು ನಮಗೆ ಬಿಡ್ತೀವಿ. ನಾವು ಅನಲೈಸ್ ಮಾಡಕ್ಕೆ ಹೋಗಲ್ಲ. ಯಾವುದು ಕೂಡ ನಮ್ಮನ್ನು ಹೊರೆ ಇಟ್ಟು ನಾವು ನೋಡ್ಕೋತೀವಿ. ಪ್ರತಿಯೊಂದು ಕೂಡ ಹೊರೆ ಹಚ್ಚಿ ಹೌದು ಯಾಕೆಂದ್ರೆ ಎಲ್ಲದಕ್ಕೂ ಕೂಡ ರೆಫರೆನ್ಸ್ ನಾವೇನೆ.
ಎಲ್ಲದಕ್ಕೂ ಒಂದು ಸ್ಟ್ಯಾಂಡರ್ಡ್ ನಾವೇನೆ, ನಮ್ಮನ್ನು ನೋಡ್ಕೊಂಡೇನೆ, ನಾವು ಯಾವ ಸ್ಥಿತಿನಲ್ಲಿದ್ದೀವಿ ನೋಡ್ಕೊಂಡೇನೆ ಪ್ರಪಂಚ ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಈ ಥರ ಮಾಡುವಾಗ ಟ್ರೆಮೆಂಡಸ್ ರಿಸಲ್ಟ್ ನಮ್ಮ ವಿಷಯದಲ್ಲಿ ಬರುತ್ತೆ. ಟ್ರೆಮೆಂಡಸ್ ರಿಸಲ್ಟ್. ಆ ಲವ್, ಕಂಪ್ಯಾಷನ್ ಎಲ್ಲ ಸಹಜವಾಗಿ ಆ ರೆಸ್ಟ್ನಲ್ಲಿ ನಮಗೆ, ಆ ರಿಲ್ಯಾಕ್ಸೇಷನ್ನಲ್ಲಿ ಅದು ಔಟ್ಕಮ್, ಇಟ್ಸ್ ಅನ್ ಔಟ್ಕಮ್. ಆಮೇಲೆ ಎದ್ದಾಗಲೂ ಅಷ್ಟೇ ಆ ಏಕಾಗ್ರತೆ ಅನ್ನೋದು ರಿಸಲ್ಟ್ ಆಗಿ ಬರುತ್ತೆ. ನಾವು ಏನೇನು ಬೇಕು ಅಂತ ಈ ಮನುಷ್ಯನಿಗೆ ಏನೇನು ಅವಶ್ಯಕತೆ ಇದೆಯೋ, ನೀಡಿದೆಯೋ ಎಲ್ಲವೂ ಪರಮಾತ್ಮ ಆಯಾ ಟೈಮ್ನಲ್ಲಿ ತಾನಾಗ್ತಾನೆ ಕೊಡ್ತಾನೆ, ನಾವು ಯೋಗ್ಯರಾಗಿದ್ದರೆ ಅನ್ನೋದು ಗೊತ್ತಾಯಿತು. ಧ್ಯಾನದಲ್ಲಿ ಒಂದು ಯೋಗ್ಯತೆ ಬರುತ್ತೆ ಪರಮಾತ್ಮನಿಂದ. ಅದನ್ನು ಪಡೆಯೋದಕ್ಕೆ ಎಫರ್ಟ್ಲೆಸ್ ಆಗಿ ಕೂತ್ಕೊಂಡಾಗ ಕೂಡ ಪ್ರಾರಂಭದಲ್ಲಿ ಎಫರ್ಟ್ ಥರ ಕಾಣಿಸ್ಬೋದು. ಯು ಸ್ಟಾರ್ಟ್ ಎಂಜಾಯಿಂಗ್ ದ್ಯಾಟ್ ಎಫರ್ಟ್, ದಟ್ ಬಿಕಮ್ಸ್ ಎಫರ್ಟ್ಲೆಸ್. ಹಾಗೆ ಪ್ರತಿಯೊಂದು ಮಾಡೋ ಕರ್ಮ ಕೂಡ ಮೆಡಿಟೇಷನ್ ಆಗಿಬಿಡುತ್ತೆ. ಇದನ್ನು ಪ್ರಾರಂಭಿಸಿ ನೀವೇನಾದರೂ ನಿಜವಾಗ್ಲೂ ನಿಮ್ಮನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಿದ್ರೆ, ಈ ಪ್ರಪಂಚನ ಅರ್ಥ ಮಾಡ್ಕೊಳ್ಬೇಕು ಅಂತಿದ್ರೆ, ಈ ಜನ್ಮನ ಸಾರ್ಥಕ ಮಾಡ್ಕೊಳ್ಬೇಕು ಅಂತಿದ್ರೆ, ಜೀವನದ ರಹಸ್ಯ ತಿಳ್ಕೊಬೇಕು ಅಂತಿದ್ರೆ, ನಿಮ್ಮನ್ನು ನೀವು ತಿಳ್ಕೊಳ್ಳೋದ್ರಿಂದ ಸಾಧ್ಯ. ಇನ್ಯಾವ ಪುಸ್ತಕನೂ ನಿಮಗೆ ಆ ಉತ್ತರವನ್ನು ಕೊಡೋದಿಲ್ಲ. ಅಕಸ್ಮಾತ್ ನೀವು ಉತ್ತರ ಕೊಟ್ಟರೂ ಕೂಡ, ನಾನು ಕೂಡ ಉತ್ತರ ಕೊಡ್ತಾ ಇದ್ದೆ, ಪರೀಕ್ಷೆಗೆ ಉತ್ತರ ಕೊಡ್ತಾ ಇದ್ದೆ, ಅನಾಟಮಿ ತಿಳ್ಕೊಂಡಿದ್ದೆ, ಬಯಾಲಜಿ ಗೊತ್ತಿತ್ತು, ಝುವಾಲಜಿ ಗೊತ್ತಾಯಿತು, ಆಮೇಲೆ ಕೆಮಿಸ್ಟ್ರಿ ಗೊತ್ತಾಯಿತು. ಏನೂ ಪ್ರಯೋಜನ ಆಗಲಿಲ್ಲ. ಈ ಒಳಗಿನ ಕೆಮಿಸ್ಟ್ರಿ, ರಸಾಯನ ಕ್ರಿಯೆ, ಒಳಗಡೆ ಏನು ನಡೆಯುತ್ತೆ, ಒಳಗಿನ ಬಯಾಲಜಿ ಏನು, ಅನಾಟಮಿಗೂ ಮೀರಿದ, ಫಿಸಿಯಾಲಜಿಗೂ ಮೀರಿದ, ಸೈಕಾಲಜಿಗೂ ಮೀರಿದ ಎಟರ್ನಲ್ ನಾಲೆಡ್ಜ್ ಅನ್ನೋದು ಎಷ್ಟು ಸರಳ, ಸಹಜ, ಸುಲಭ. ಇದು ನಾವು ಸಹಜವಾಗಿದ್ದರೆ, ಸುಲಭವಾಗಿ ತೆಗೆದುಕೊಂಡ್ರೆ ಅಂತ ಗೊತ್ತಾಯಿತು. ಜೀವನ ಕೂಡ ಅಷ್ಟೇ ಸುಲಭವಾಯಿತು. ನೀವೆಲ್ಲರೂ ಕೂಡ ಧ್ಯಾನ ಮಾಡಲೇಬೇಕು. ಇದು ಒಂದು ರೀತಿ ನಾನು ಆಜ್ಞೆ ಅಂತಲೇ ತಿಳ್ಕೊಳ್ಳಿ. ಯಾಕೆಂದರೆ ಅದರಲ್ಲಿ ಬಹಳಷ್ಟು ಖುಷಿ ಇದೆ. ಮಾಡಿ ಧ್ಯಾನ.